ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಜಾಗದಲ್ಲಿ ಇಸ್ರೇಲಿನ ಮಾನವ ಹತ್ಯಾಕಾಂಡವನ್ನು ಖಂಡಿಸಿ ಪ್ಯಾಲೆಸ್ತೀನಿಗೆ ಬೆಂಬಲ ವ್ಯಕ್ತಪಡಿಸಿ ಎಡಪಕ್ಷಗಳು ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜೂನ್ 17ರ ರಾಷ್ಟ್ರೀಯ ಸೌಹಾರ್ದತಾ ದಿನ ಆಚರಣೆ ಅಂಗವಾಗಿ ಪ್ರತಿಭಟನೆ ನಡೆಸುವ ತಕ್ಷಣವೇ ದಾಳಿ ನಿಲ್ಲಿಸಬೇಕು ಎಂದು ಆಗ್ರಹಿಸಲಾಯಿತು. 2 ವರ್ಷಗಳಿಂದ ಸತತವಾಗಿ ಇಸ್ರೇಲ್ ನಡೆಯುತ್ತಿರುವ ಅನಾಗರಿಕ ಬಾಂಬುಗಳ ದಾಳಿ, ಮಿಲಿಟರಿ ಆಕ್ರಮಣದಿಂದ 55,000ಕ್ಕೂ ಹೆಚ್ಚಿನ ಪ್ಯಾಲೆಸ್ತೀನಿಯರು ಕೊಲ್ಲಲ್ಪಟ್ಟಿದ್ದಾರೆ. ಲಕ್ಷಾಂತರ ಜನರು ಗಾಯಗೊಳ್ಳಲಾಗಿದ್ದಾರೆ. ಅಗತ್ಯ ಮೂಲ ಸಂಚರಣೆ ಆಸ್ಪತ್ರೆಗಳು, ಶಾಲೆಗಳು, ನಿರಾಶ್ರಿತ ವಸತಿ ಕೇಂದ್ರಗಳನ್ನು ಗುರಿ ಇಟ್ಟು ದಾಳಿ ಮಾಡಲಾಗುತ್ತಿದೆ. ಇದರಿಂದಾಗಿ ಪ್ಯಾಲೆಸ್ತೀನಿಯರು ಹಿಂದೆಂದೂ ಕಂಡಿರದ ನವ ದುರಂತವನ್ನು ಅನುಭವಿಸುವಂತಾಗಿದೆ. ಇದು ಜನಾಂಗ ಹತ್ಯೆಯಲ್ಲದೆ ಬೇರೇನೂ ಅಲ್ಲ. ಇಂತಹ ಸಂದರ್ಭದಲ್ಲಿ ಜಾಗ ಪ್ರದೇಶಕ್ಕೆ ಆಹಾರ ಪದಾರ್ಥಗಳನ್ನು ಇಸ್ರೇಲ್ ಬಿಡುತ್ತಿಲ್ಲ ಎಂಬುದು ಆತಂಕಕಾರಿಯಾಗಿದೆ. ಜಾಗ ಮೇಲಿನ ಆಕ್ರಮಣ ಮತ್ತು ದಾಳಿಯನ್ನು ಇಸ್ರೇಲ್ ನಿಲ್ಲಿಸಬೇಕು. ಅದು ನಡೆಸುತ್ತಿರುವ ಜನಾಂಗೀಯ ದ್ವೇಷ ಮತ್ತು ಯುದ್ಧ ಅಪರಾಧಗಳನ್ನು ಖಂಡಿಸಿ ಇಸ್ರೇಲ್ ಅನ್ನು ಜನಾಂಗೀಯ ದ್ವೇಷದ ಪ್ರಭುತ್ವವೆಂದು ಘೋಷಿಸಿ ಕ್ರಮ ಕೈಗೊಳ್ಳಬೇಕು. ತಮ್ಮ ರಾಷ್ಟ್ರ ಗೌರವದ ಮತ್ತು ಸ್ವತಂತ್ರಕ್ಕಾಗಿ ಪ್ಯಾಲೆಸ್ತೀನಿ ಜನತೆ ನಡೆಸುತ್ತಿರುವ ನ್ಯಾಯಯುತ ಹೋರಾಟವನ್ನು ಬೆಂಬಲಿಸಬೇಕು. ಭಾರತ ದೇಶದ ಜನರ ಸಾಮ್ರಾಜ್ಯಶಾಹಿ ವಿರೋಧಿ ಆಶೋತ್ತರಗಳಿಗೆ ಅನುಗುಣವಾಗಿ ಪ್ಯಾಲೆಸ್ತೀನಿಯರ ಆಶಯಗಳನ್ನು ಬೆಂಬಲಿಸುತ್ತಾ ಬಂದಿರುವ ನೆಲೆಯಲ್ಲಿ ಭಾರತ ಸರ್ಕಾರವು ನೀತಿಬದ್ಧ ನಿಲುವನ್ನು ತೆಗೆದುಕೊಳ್ಳಬೇಕು ಹಾಗೂ ಇಸ್ರೇಲ್ನೊಂದಿಗೆ ಮಿಲಿಟರಿ ಮತ್ತು ಭದ್ರತಾ ಸಹಕಾರವನ್ನು ತಕ್ಷಣವೇ ನಿಲ್ಲಿಸಬೇಕು. ಇಸ್ರೇಲ್ ಮಾನವ ಹತ್ಯೆಯನ್ನು ಏನು ಮಾಡ್ತಾ ಇದೆ, ಯುದ್ಧಕ್ಕೆ ಏನು ಯುದ್ಧ ಕ್ರೌರ್ಯವನ್ನು ಇವತ್ತು ಮೆರೀತಾ ಇದೆ. ಅದನ್ನು ನಿಲ್ಲಿಸಬೇಕು, ಮಾನವ ಹತ್ಯೆಯನ್ನು ನಿಲ್ಲಿಸಬೇಕು, ಶಾಂತಿ ಸ್ಥಾಪನೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿ, ಹಾಗೆಯೇ ನಮ್ಮ ದೇಶ, ನಮ್ಮ ಪ್ರಧಾನಮಂತ್ರಿಗಳು ಇಂದಿನಿಂದ ಯಾವ ಒಂದು ನಿರ್ಣಯನ್ನು ಇವತ್ತು ಭಾರತ ದೇಶ ಪ್ಯಾಲೆಸ್ತೀನಿಯರ ಸ್ವತಂತ್ರ ನಾಡಿಗೆ ಸಂಬಂಧಪಟ್ಟು ಒಂದು ನಿರ್ಣಯನ್ನು ತಾಳಿತ್ತು, ಅದರಿಂದ ವಿಚಲಿತರಾದಂತೆ ಕಾಣ್ತಾ ಇದೆ. ಆದ್ದರಿಂದ ಅಂಥ ವಿಚಲನೆಯನ್ನು ಕೂಡ ಇವತ್ತು ನಮ್ಮ ಎಡಪಕ್ಷಗಳು ತೀವ್ರವಾಗಿ ಇವತ್ತು ಅದನ್ನು ನಾವು ಆರೋಪಿಸ್ತಾ ಇದ್ದೀವಿ. ಮಧ್ಯಪ್ರವೇಶ ಮಾಡಿ ನಾಗರಿಕ ಹತ್ಯೆಯನ್ನು ನಿಲ್ಲಿಸೋದಕ್ಕೆ ಇವತ್ತು ನಮ್ಮ ದೇಶ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಇಡೀ ಜಗತ್ತಿನಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಮಿಕರು ಇವತ್ತು ಉದ್ಯೋಗವನ್ನು ಕಳ್ಕೊಂಡು ಬೀದಿ ಪಾಲಾಗ್ತಾ ಇದ್ದಾರೆ. ಜಗತ್ತಿನಾದ್ಯಂತ ಹಸಿವಿನ ಸಾವುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಂಥ ಎಲ್ಲ ದುಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ನೀತಿಗಳನ್ನು ಯಾರು ಈ ಜಗತ್ತಿನ ಮೇಲೆ ಒಂದು ಬಲವಂತವಾಗಿ ಹೇರಿ ಆ ರೀತಿಯಲ್ಲಿ ಜನರನ್ನ ದುಸ್ಥಿತಿಗೆ ತಳ್ಳಿದ್ದಾರೆ. ಅದೇ ಜನ ಇವತ್ತು ತಮ್ಮ ಮಾರುಕಟ್ಟೆ ವಿಸ್ತರಣೆಗೋಸ್ಕರ ಜಗತ್ತಿನ ಮೇಲೆ ಇವತ್ತು ಯುದ್ಧವನ್ನು ಹರಿಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕನಿಷ್ಠ ವೇತನ ಜಾರಿ, ಅಂಗನವಾಡಿ ನೌಕರರ ಹುದ್ದೆ ಕಾಯಂ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ 9ರಂದು ರಾಜ್ಯಾದ್ಯಂತ ಮುಷ್ಕರ ನಡೆಯಲಿದೆ ಎಂದು ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳಗಾರರ 15.32 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದೆ. ದೇಶದ ಭವಿಷ್ಯವನ್ನು ರೂಪಿಸುವ ಮಾನವ ಸಂಪನ್ಮೂಲದ ಬೆಳವಣಿಗೆಗೆ ದುಡಿಯುತ್ತಿರುವ ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ನೀಡುತ್ತಿಲ್ಲ ಎಂದರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿ 50 ವರ್ಷಗಳಿಂದ ಅಂಗನವಾಡಿ ನೌಕರರು ದುಡಿಯುತ್ತಿದ್ದಾರೆ. ಸಾಮಾಜಿಕ ನ್ಯಾಯದಡಿ ಈ ಯೋಜನೆಯನ್ನು ಕಾಯಂ ಮಾಡಬೇಕು. ಗುಜರಾತ್ ಹೈಕೋರ್ಟ್ ಸಹ ಅಂಗನವಾಡಿ ನೌಕರರನ್ನು ಕಾಯಂ ಮಾಡಬೇಕು ಎಂದು ತೀರ್ಪು ನೀಡಿದೆ. ಕಾಯಂ ಮಾಡುವವರೆಗೂ ಕನಿಷ್ಠ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರನ್ನು ಸಂಕಷ್ಟಕ್ಕೆ ದೂಡಿದೆ. ಫಲಾನುಭವಿಗಳನ್ನು ನಿರಾಕರಣೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಪಾರ್ಲಿಮೆಂಟ್ನಿಂದ ಅಂಗನವಾಡಿವರೆಗೂ ನಡೆಯುವ ಭ್ರಷ್ಟಾಚಾರ ನಿಲ್ಲಿಸಿ, ಅದಕ್ಕೆ ನಮ್ಮ ತಕರಾರು ಇಲ್ಲ. ಆದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಕಿ ಅಂಶಗಳ ನೋಂದಣಿ ತಾಂತ್ರಿಕ ದೋಷವಿದೆ.
ಕೇಂದ್ರ ಕೂಡಲೇ 5 ಮೊಬೈಲ್ ಪ್ರತಿ ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಅಳವಡಿಸಬೇಕು ಎಂದು ಆಗ್ರಹಿಸಿದರು. ದೇಶದ ಆಹಾರ ಕಾಯ್ದೆಗಳ ಪ್ರಕಾರ ಯಾವ ಪ್ರಜೆ ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಕಾಯ್ದೆ ಜಾರಿಗೆ ಮಾಡಲಾಗಿದೆ. ಐಸಿಡಿಎಸ್ ಯೋಜನೆಯ ಬಜೆಟ್ ಹೆಚ್ಚಿಸಬೇಕು. ಅಂಗನವಾಡಿ ನೌಕರರಿಗೆ ಮಾನಸಿಕ 26,000 ಕನಿಷ್ಠ ವೇತನ ಹಾಗೂ 10,000 ಮಾನಸಿಕ ಪಿಂಚಣಿ ನೀಡಬೇಕು. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಹೊಸದಾಗಿ ತಂದಿರುವ 4 ಸಂಹಿತೆಗಳನ್ನು ಹಿಂಪಡೆಯಬೇಕು. ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭ ಮಾಡಬೇಕು ಎಂದರು. ಎಲ್ಲ ಅಂಗನವಾಡಿ ನೌಕರರು ಕೂಡ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಭಾಗಿದಾರರಾಗ್ತಾ ಇದ್ದಾರೆ ಮತ್ತು ಸಾಮೂಹಿಕವಾದಂಥ ಒಂದು ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ ಮೂಲ ಯೋಜನೆ ICDS. ಅದೇ ಇವತ್ತು ಕೇಂದ್ರ ಸರ್ಕಾರ ತನ್ನ ಪಾಲಿನ ಶೇರನ್ನು 40% ಆಲ್ರೆಡಿ ಕಡಿಮೆ ಮಾಡಿದೆ. 60% ಮಾತ್ರನೇ ಕೊಡ್ತಾ ಇರೋದು. ಇದು ಬರೀ ICDSಗೆಲ್ಲ ಟೋಟಲ್ ಎಲ್ಲ ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಅಂತ ಏನಿದ್ದಾವೆ ಆ ಎಲ್ಲ ಸ್ಕೀಮ್ಗಳು ಕೂಡ 60-40 ನಡೀತಾ ಇದೆ. ನಮ್ಮ ಸ್ಕೀಮು ಕೂಡ 60-40 ನಡೀತಾ ಇದೆ. ಈಗ 60% ಕೂಡ ಕೊಡೋದಕ್ಕೆ ಹಲವು ನಿರ್ಬಂಧಗಳನ್ನು ಕೇಂದ್ರ ಸರ್ಕಾರ ಇವತ್ತು ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಮಗೆ ಕರೋನಾ ಟೈಮಲ್ಲಿ ಪೋಷನ್ ಟ್ರ್ಯಾಕರ್ ಅನ್ನುವಂಥ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ಅದನ್ನು ಅಪ್ಗ್ರೇಡ್ ಮಾಡಿ ಫೇಸ್ ವ್ಯಾಲ್ಯೂ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿಗಳಿಗೆ ಎಷ್ಟು ಜನ ಫಲಾನುಭವಿಗಳು ಬರ್ತಾರೋ ಆ ಫಲಾನುಭವಿಗಳಿಗೆ ನಾವೇನು ಆಹಾರವನ್ನು ಕೊಡ್ತೀವಿ, ಏನು ಆ್ಯಕ್ಟಿವಿಟಿಯನ್ನು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಆನ್ಲೈನಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ನಮಗೆ ಅದನ್ನು ಮಾಡಲಿಕ್ಕೆ ಕಷ್ಟ ಅಂತ ನಾವು ಹೇಳ್ತಾ ಇಲ್ಲ, ಅಥವಾ ಅದನ್ನು ನಾವು ನಿರಾಕರಿಸ್ತಾ ಇಲ್ಲ. ನಾವು ಮಾಡ್ತೀವಿ. ಅಕೌಂಟಬಿಲಿಟಿಯ ಪ್ರಶ್ನೆ ಇರುತ್ತೆ ಸರ್ಕಾರ ಅಂತ ಹೇಳಿದಾಗ ನಾವು ಮಾಡಬೇಕು. ಆದರೆ ಅದರಲ್ಲಿ ಹಲವಾರು ತಾಂತ್ರಿಕ ದೋಷಗಳಿದ್ದಾವೆ. ನಂಬರ್ 1, ನೆಟ್ವರ್ಕ್ ಇಲ್ಲ. ಆಮೇಲೆ ನಮಗೆ ಕೊಟ್ಟಿರುವಂಥ ಮೊಬೈಲ್ಗಳು 4G 5G ತಾಂತ್ರಿಕತೆಯನ್ನು ಹೊಂದಿಲ್ಲ. ಮೂರನೇದು, ಇದು ಏನು ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದರೆ ಆಧಾರ್ ಕಾರ್ಡನ್ನು ಮುಖ್ಯವಾಗಿ ಅಲ್ಲಿ ಪರಿಗಣಿಸಲಾಗಿದೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ನಂಬರ್ ಹಾಕಿದ ಮೇಲೆ OTP ಬರುತ್ತೆ. 3 ಸಾರಿ OTP ಬರುತ್ತೆ. ಆ 3 ಸಾರಿ OTP ಬಂದ ಮೇಲೆ ಆಮೇಲೆ ಅವರು ಫೋಟೋವನ್ನು ಕ್ಯಾಪ್ಚರ್ ಮಾಡುತ್ತಾರೆ, ಇಲ್ಲಾಂದರೆ ಕ್ಯಾಪ್ಚರ್ ಮಾಡಲ್ಲ. ಈಗ ನಮಗಿರುವಂಥ ಪ್ರಶ್ನೆ ಏನು, 9 ತಿಂಗಳ ಗರ್ಭಿಣಿ ಅಂತೇಳಿ ನಾವು ತಗೊಂಡಾಗ ಆ 9 ತಿಂಗಳ ಗರ್ಭಿಣಿ ಅಂಗನವಾಡಿಗೆ ಬರಲ್ಲ, ಬರುವ ಪ್ರಶ್ನೆಯೇ ಇಲ್ಲ. ಸರಿ, ಅವರು ಮನೆಯಲ್ಲಿ ಇರ್ತಾರೆ. ಅವರಿಗೆ ನಾವು ಈ ಫುಡ್ಡನ್ನು ಕೊಡಬೇಕು ಅಂತ ಹೇಳಿದ್ರೆ 3 ಟೈಪ್ ಆಫ್ OTP ಹೋಗಬೇಕು. IM ಅಟೆಂಡ್ ಮಾಡಲ್ಲ, ಅವ್ರ ಗಂಡ ಅಥವಾ ಮಕ್ಕಳು ಯಾರಾದರೂ ಮಾಡಬೇಕು. ಹಿರಿಯರ ನಾಗರಿಕ ಕಚೇರಿಯನ್ನು ಹಿರಿಯರ ನಾಗರಿಕ ಗಮನಕ್ಕೆ ಇಲ್ಲದೆ ಮತ್ತು ಅವರ ಅಸಹಾಯಕತೆ ಪರಿಗಣಿಸದೆ ಏಕಾಏಕಿ ನಗರದ ಗಂಜಾವಣದ ಹಮಲರ ಗೋಡಂ ಸ್ಥಳಾಂತರಕ್ಕೆ ತೀವ್ರ ತೊಂದರೆಯಾಗಿದೆ ಎಂದು ಹಿರಿಯ ನಾಗರಿಕರ ಕಾರ್ಯಾಧ್ಯಕ್ಷರಾದ ಸುಧಾಕರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 10 ವರ್ಷಗಳಿಂದ ನಗರದ IDSMT ಬಡಾವಣೆಯಲ್ಲಿ ಈ ಹಿರಿಯ ನಾಗರಿಕ ಹಗಲು ಯೋಜನೆ ಕ್ಷೇಮ ನಡೆಸಲಾಗಿತ್ತು. ಆದರೆ ಮಾರ್ಚ್ 31ರಂದು ಯಾವುದೇ ಮುನ್ಸೂಚನೆ ಇಲ್ಲದೆ ಸದಸ್ಯರು ಹಾಗೂ ಸಿಬ್ಬಂದಿಗಳ ಗಮನಕ್ಕೆ ತರದೆ ಏಕಾಏಕಿ ಸ್ಥಳಾಂತರದಿಂದ ನಾಗರಿಕರನ್ನು ಬೀದಿಗೆ ತಳ್ಳಿದ್ದಾರೆ ಎಂದು ಅವರು ದೂರಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನು ಭೇಟಿ ನೀಡಿದ ಸಂದರ್ಭದಲ್ಲಿ ಪವನ್ ಪಾಟೀಲ್ ಅವರು ನಡೆಸಲು ಆಗುವುದಿಲ್ಲ ಎಂದು 4 ತಿಂಗಳ ಹಿಂದೆ ತಿಳಿಸಿರುವುದು ಹಿರಿಯ ನಾಗರಿಕರಿಗೆ ತೀವ್ರ ಆಘಾತವಾಗಿದೆ ಎಂದರು. ಪವನ್ ಪಾಟೀಲ್ ಅವರು ತಮ್ಮ ಕುಟುಂಬದ ಹೆಸರಲ್ಲಿ ಹಿರಿಯ ನಾಗರಿಕ ಹಗಲು ಕ್ಷೇಮ ಕೇಂದ್ರ, ಕಾರ್ಮಿಕರ ಹಿರಿಯ ನಾಗರಿಕ ಡೇಕರ ಕೇಂದ್ರ, ಹಮಾಲಿ ಹಿರಿಯ ನಾಗರಿಕ ಡೇಕರ ಕೇಂದ್ರ, ಹಿರಿಯ ವೃದ್ಧಾಶ್ರಮ ಹಾಗೂ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರ ನಡೆಸುತ್ತಿದ್ದಾರೆ. ಈ 5 ಸಂಸ್ಥೆ ನಡೆಸಲು ಮಾನಸಿಕವಾಗಿ 8.40 ಲಕ್ಷ ಬಿಲ್ ಪಾವತಿ ಪಡೆದುಕೊಳ್ಳುತ್ತಿದ್ದಾರೆ. ಮೂಲಭೂತ ಸೌಕರ್ಯ ಕೊರತೆ ಇದೆ. ಇದರಿಂದ ಹಿರಿಯ ನಾಗರಿಕರಿಗೆ ತೀವ್ರ ತೊಂದರೆಯಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ತೊಂದರೆ ಇದ್ರೆ ಹೇಳ್ರಿ, ಇದಕ್ಕೆ ಸಂಬಂಧಪಡೋದಲ್ಲ ಅಂತ ನಾವು ಹೋಗ್ಬೇಕು. ಮಾಹಿತಿ ತಕ್ಕನಾಗ ಹೋಗ್ಬೇಕು. ಹೋಗಿದ್ವಿ 5-6 ಮಂದಿ. ನಾವು ಲೋಕಾಯುಕ್ತ ಸದಾರ್ಜಿ ಕಾಲೇ ಪಕ್ಕದಾಗ ಐತೆ, ಸರ್ಕಾರ ಇನ್ಸ್ಪೆಕ್ಟರ್ ಭೇಟಿ ಆಗಿದ್ವಿ. ಇದು ನಮ್ಮ ಆಕ್ಟಿಗೆ ಬರೋದಿಲ್ಲ. ಮೊನ್ನೆ ದಿನಾಂಕ